ಪದ ಅಂಬುದು ಪುಲ್ಲಿಂಗ ತತ್ತಂಬುದಾಗುತ್ತೆ ಮತ್ತದು ನರಸಿಂಹ ಅಖಿಲಾಜ್ಞಾನ ಮತತ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಭ್ರಮಂ ಭಂಗರಹಿತಂ ಅಜಡಂದಂ ಸದಾ ಆನಂದತೀರ್ಥಮತರಂ ಭುಜೇ ತಾಪತ್ರಯಾಪಂ ಪ್ರಮಾಣ ಸಂಗ್ರಹಕಾರಂ ಸುಪ್ರಮೋದ್ಭವಾಚಕಂ ನಮಾಮಿ ವಾದಿರಾಜಾಖ್ಯಂ ಉಚ್ಚಾಚಾರ ಮನಪ್ರಿಯಂ. ಅಚ್ಚ ನಮ್ಮದು ಸಂಸ್ಕೃತ ಹೆಂಗಂದ್ರೆ ಇಂಗ್ಲೀಷ್ ಗ್ರಾಮರ್ ಗೊತ್ತಿರೋದೇನು ಮಾತಾಡ್ತಾರೆ ನೋಡ್ರಿ, ಎಗಡ ಬಗಡ ಮಾತಾಡ ಹಂಗೆ ನಾವು ಮಾತಾಡ್ತೀವಿ. ಏನು ಅದನ್ನು ನೀವೇ ಕರೆಕ್ಷನ್ ಮಾಡ್ಕೊಂಡು ಕಾನ್ವೆಂಟ್ ಇಂಗ್ಲೀಷ್ ಇಲ್ಲೇ ನಾನು ತರ್ಕದ ಬಗ್ಗೆ ಒಂದು ಸ್ವಲ್ಪ ತಯಾರು ಮಾಡ್ಕೊಂಡಿನಿ. ತರ್ಕ ಅಂತ ಹೆಂಗೆ ಅದಕ್ಕೆ ಇದು ಅಂದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ಅನುಮಾನದಲ್ಲಿ 2 ವಿಧಗಳನ್ನು ತೋರಿಸಿ ಅದಕ್ಕೆ ಮುಂದೆ ತರ್ಕತೆ ಹೇಳ್ತೀನಿ. ಅನುಮಾನದಲ್ಲಿ 2 ವಿಧ ಅಂತ ಹೇಳ್ತಾರೆ. ಏನು, ಒಂದು ಸಾಧನಾನುಮಾನ ಮತ್ತು ದೂಷಣ ಅನುಮಾನ ಅಂತ ಹೇಳಿ. ಸಾಧನಾನುಮಾನ ಅಂದರೆ ಏನು ಅಂದರೆ ಸ್ವಪಕ್ಷ ಸಾಧನ ಅನುಮಾನ ಸಾಧನಾನುಮಾನ ಅಂದರೆ ಯಥಾ ಧೂಮಪ್ರಮಿತಿ ಅಗ್ನಿಪ್ರಮಿತಿ ಜನಕ್ಕೆ ಅಗ್ನಿಪ್ರಮಿತಿ ಸಾಧನಾನುಮಾನ ಅಂತ ಅಂದರೆ ಪರ್ವತ ಅಗ್ನಿಮಾನ್ ಧೂಮಾತ್ ಅಂತ ಹೇಳ್ತೀವಿ. ಈಗ ದೂಷಣ ಅನುಮಾನ ಹೆಂಗೆ? ದೂಷಣ ಅನ್ನೋದು ಮತ್ತೆ 2 ಭಾಗಗಳನ್ನು ಮಾಡ್ತಾರೆ. ಒಂದು ದುಷ್ಟ ಪ್ರಮಿತಿ ಸಾಧನ, ತರ್ಕ ಮತ್ತು ದುಷ್ಟ ಪ್ರಮಿತಿ ಸಾಧನ ಅಂತ 2 ಮಾಡ್ತಾರೆ. ದುಷ್ಟ ಪ್ರಮಿತಿ ಸಾಧನ ಅಂದರೆ ಏನು ಅಂದ್ರೆ ಯಥಾ ನ ಇದಂ ಸ್ವಸಾಧ್ಯ ಸಾಧನ ಸಮರ್ಥಂ ಪ್ರಮಾಣ ಬಾಧಿತತ್ವಾತ್ ಇತಿ ಅಂಥದ್ದು ದುಷ್ಟ ಪ್ರಮಿತಿ ಸಾಧನ. ಹೆಂಗೆ? ತಥಾ ವನ್ನಿ ಅನುಷ್ಣ ಪದಾರ್ಥತ್ವ ಅಂತಿಕೊಂಡು ಹಿಂಗೆ ಇದು ಮಾಡಿದ್ರೆ ಪರೋಭಕ್ತಿ ಹೆಂಗೆ ಇದಂ ಅದು ಯಾವುದು ಪದಾರ್ಥತ್ವ ಸ್ವಸಾಧನ ಸಮರ್ಥಂ ನ. ಯಾಕೆ? ಪ್ರಮಾಣ ಬಾಧಿತ ಪ್ರತಿಜ್ಞಾತಾರ್ಥವತ್ವ ಅಂಥೇಳಿ ಇದನ್ನು ದೂಷಣ ಅನುಮಾನದಲ್ಲಿ ಕೊಟ್ಟರು. ಈಗ ಈ ಪ್ರಶ್ನೆ ಏನು ಬರ್ತದೆ ಅಂದ್ರೆ ದೂಷಣ ಯದ್ಯಪಿ ದುಷ್ಟಪ್ರಮಿತಿ ಸಾಧನತ್ವ ತರ್ಕೇಪಿ ಅಸ್ತಿ ತರ್ಕಾದಪಿ ಪರಪಕ್ಷಯುಕ್ತ ಪ್ರಮಿತಿ ಉತ್ಪದ್ಯತೆ ತಥಾ ಚ ದೂಷಣಾನುಮಾನಂ ವೈವಿಧ್ಯಕಥನಂ ಕಥಂ ಸಂಗಚ್ಚೆ. ಇದರಲ್ಲಿ 2 ಅನುಮಾನ ಅದ್ರ ಭಾಗ ಯಾಕೆ ಮಾಡಿದರೆ ನೀವು ಅಂತ ಪ್ರಶ್ನೆ ಮಾಡಿದರೆ ಇತಿ ಚೇತ್ ಉಚ್ಯತೆ. ಏನು ಹೇಳ್ತೀವಿ? ತಥಾಪಿ ಆಪಾದನ ರೂಪೇಣ ತರ್ಕಸ್ಯ ಅಯುಕ್ತತಾ ಪ್ರತಿಜನಕತ್ವ ಇದು ತರ್ಕ. ಇನ್ನು ದೂಷಣಾನುಮಾನಸ್ಯ ಸಾಧನ ರೂಪೇಣ ಅಂತ ಹೇಳ್ತೀವಿ. ಈ ರೀತಿಯಾಗಿ ಭೇದ ಮಾಡಬಹುದು. ಹೀಗಾಗಿ ನಾವು 2 ವಿಧಗಳನ್ನು ಮಾಡಿದ್ವಿ. ತರ್ಕ ಅಪಾದನ ರೂಪೇಣ ತರ್ಕ ಬರ್ತದೆ, ಸಾಧನ ರೂಪೇಣ ದುಷ್ಟ ಸಾಧನ ಬರ್ತದೆ. ಇದಕ್ಕೆ ಇನ್ನು ಪ್ರಶ್ನೆ ಏನು ಬರ್ತದೆ ಅಂದ್ರೆ ಇನ್ನು ತರ್ಕದ ಲಕ್ಷಣ ಏನು? ತರ್ಕ ಲಕ್ಷಣ ಅಥವಾ ತರ್ಕ ಇನ್ನು ಸ್ಟೆಪ್ಸ್ ಹೆಂಗೆ ಬರ್ತದೆ ತರ್ಕ ಅಂತಂದ್ರೆ ಫಸ್ಟ್ ಮನುಷ್ಯ ಅನುಮಾನ ಮಾಡ್ತಾನೆ. ಏನು? ಪರ್ವತ ವನ್ಯಮಾನ್ ಧೂಮ ಅಂತ ಇದು ಮಾಡ್ತಾರೆ. ಅಲ್ಲಿ ವ್ಯಾಪ್ತಿ ಏನು? ಎತ್ತರ ಧೂಮ ತತ್ರ ವನ್ಯ ಅಂತ ಇದು ಮಾಡೋದಕ್ಕೆ ಅಪ್ರವೇಶಿಕ ಶಂಕ ಮಾಡ್ತಾರೆ. ಅಪ್ರವೇಶ ಶಂಕ ಏನು? ಅಸ್ತು ಧೂಮ ಮಾಸ್ತು ವನ್ಯ ಅಂತಂದು ಅಪ್ರವೇಶಿಕ ಶಂಕ ಮಾಡಿದ್ರೆ ಅಲ್ಲಿ ತರ್ಕ ಮಾಡ್ತೀವಿ ನಾವು. ಏನಂತ ಹೇಳ್ತೀವಿ? ಧೂಮಪಿನ ಹೇತು ಇರಲಿ ಸಾಧ್ಯ ಬೇಡ ಅಂಬೋದು ಅಲ್ಲಿ ಬರ್ತದೆ. ಅದಕ್ಕೆ ವಿಪರ್ಯ ಪರ್ಯವಸಾನ ಹೆಂಗಾಗ್ತದೆ? ಏನು? ನ ಅಂಗೀಕ್ರಿಯತೆ ತಸ್ಮಾತ್ ವನ್ಯಭಾವ ನ ಅಂತ ಹಿಂಗೆ ಹೇಳಿ ನಾವಲ್ಲಿ ವಿಪರ್ಯ ಪರಿವರ್ತನ ಅಂತ ಮಾಡ್ತೀವಿ. ಅಂದ್ರೆ ಹಿಂಗೆ ಈ ಸ್ಟೆಪ್ಸ್ ಬಂದಾಗ ಅದು ತರ್ಕ 2ನೇ 3ನೇ ಸ್ಟೆಪ್ಪಿಗೆ ತರ್ಕ ಬರ್ತೀವಿ. ಈ ತರ್ಕ ನಾಂಗೀಕರ್ತು ಶಕ್ಯತೆ ಧೂಮಾಭಾವ ತಸ್ಮಾತ್ ವನ್ಯಭಾವಮಪಿ ನ. ಅದೇ ಅದು ವಿಪರ್ಯ ಪರ್ಯವಸನ ಅಪ್ರಯೋಗ ಸಂಖ್ಯೆ ಯಾರು ಮಾಡ್ತಾರೆ? ಅಲ್ಲ, ತರ್ಕ ಮಾಡಿ ಆಮೇಲೆ ವಿಪರ್ಯ ಪರಿವರ್ತನ ಆಗ್ತದೆ. ಅಪ್ರಯೋಗ ಸಂಖ್ಯೆ ಮಾಡಿದಾಗ ಅದಕ್ಕೆ ತರ್ಕ ಇದೆಲ್ಲ ತರ್ಕನೇ ಇದು. ಅಷ್ಟು ಕೂಡಿದ ಪಂಚಾಂಗಗಳು ಈಗ ತರ್ಕದ ಲಕ್ಷಣ ಏನು? ತರ್ಕದ ಲಕ್ಷಣ ಏನು ಅಂತಂದ್ರೆ ವ್ಯಾಪ್ಯಸ್ಯ ಅಂಗೀಕಾರೆ ಅನಿಷ್ಟ ವ್ಯಾಪಕ ಪ್ರಸಂಜನಂ ತರ್ಕ. ಇನ್ನು ಪ್ರಸಂಜನಂ ನಾಮ ಅಂಗೀಕಾರದ ಜ್ಞಾಪನಂ. ಯಾವ್ದು ಅಂಗೀಕಾರ ಮಾಡಿದ್ರೆ ಜ್ಞಾಪನ ಮಾಡ್ಕೊಳ್ಳೋದು ಅದು ಪ್ರಸಂಜನ ಅಂತ. ಹೆಂಗೆ? ಯಥಾ ಯದಿ ವನ್ಯರ್ನಸ್ಯ ತರಿ ಧೂಮಪಸ್ಯ ಇತಿ. ಇಲ್ಲಿ ಯದಿ ವನ್ಯಸದ್ಭಾವೇಪಿ ವನ್ಯಾಭಾವ ಆರೋಪ್ಯತೆ ತರ್ಹಿ ವನ್ಯರ್ನಸ್ಯ ತದ ಭವದನಿಷ್ಠ ಧೂಮಾಭಾವ ಅಪಿ ಅಂಗೀಕಾರ್ಯ ಅಂತ ಹೇಳ್ತಾರೆ. ವನ್ಯ ಧೂಮ ಇರಲಿ ವನ್ಯ ಬೇಡ ಅಂತಂದು ಹಂಗೆ ನಾವೇನು ಅವನಿಗೆ
ಧೂಮನೇ ಒಪ್ಕೊಂಡಿದ್ದು ನೀನು, ಅದಕ್ಕೆ ಪ್ರತ್ಯಕ್ಷದಿಂದ ಕಾಣಿಸ್ತಿರ್ತದೆ, ಅದಕ್ಕೆ ನಿನಗೆ ಅದು ಹೇಳಿಕ್ಕೆ ಬರೋಂಗಿಲ್ಲ, ಹೀಗಾಗಿ ನೀನು ಅದು ವನ್ಯಭಾವನ ಒಪ್ಕೊಳ್ಳಿಕ್ಕೆ ಬರೋಂಗಿಲ್ಲ ಅಂತೇಳಿ ನಾವು ಈ ತರ್ಕದ ಒಂದು ಲಕ್ಷಣ ಹಿಂಗೆ ಕೊಡ್ತದೆ. ಇನ್ನು ಇದನ್ನು ನಾವು ಇದೇನು ಹೇಳಿ ನಾವು ವ್ಯಾಪ್ಯಸ್ಯ ಅಂಗೀಕಾರಿ ಅನಿಷ್ಟ ವ್ಯಾಪಕ ಪ್ರಸಂಜನಂ ತರ್ಕ ಅಂತಂದ್ರೊಳಗೆ ಇದನ್ನು ನಾವು ದಲಕೃತ್ಯ ಮಾಡ್ಕೊಂಡು ಹೊಂಟು ಅಂತಂದ್ರೆ ಏನಾಗ್ತದೆ, ವ್ಯಾಪ್ಯ ಅಂಗೀಕಾರಿ ವ್ಯಾಪಕ ಪ್ರಸಂಜನಂ ತರ್ಕ ಅಂತ ಎಷ್ಟೇ ಹೇಳ್ತೀವಿ, ಅನಿಷ್ಟ ಪದ ತ್ಯಾಗ ಮಾಡ್ತೀವಿ. ಅಂದರೆ ಏನಾಗ್ತದೆ ಅಂತಂದ್ರೆ ಇದೇ ಎಂ ಪರ್ವತ ನಿರ್ವನ್ನಿ ಸ್ಯಾತ್ ತರಿ ನಿರ್ಘಟ ಸ್ಯಾತ್ ಅಂತ ಹೇಳ್ಬೋದು. ಇದು ಒಂದು ತರ್ಕನ ಆಗ್ಬೋದು. ಇಲ್ಲಿ ಅನಿಷ್ಟ ಇಲ್ಲ, ಇಷ್ಟಾಪಾದನ ಅದೇ. ಹೌದಾ? ಕರೆಕ್ಟ್ ಸರಿ? ಸರಿ ಸರಿ ಇಷ್ಟಾಪಾದ. ಹೀಗಾಗಿ ಅಲ್ಲೇ ಇದನ್ನು ನಿವಾರಣೆ ಮಾಡಲಿಕ್ಕೆ ಅನಿಷ್ಟ ಪದವನ್ನು ಸೇರಿಸಿದ್ವಿ ನಾವು. ಅಂದ್ರೆ ಏನಾಯಿತು, ವ್ಯಾಪಸ್ಯ ಅಂಗೀಕಾರ ಅನಿಷ್ಟ ವ್ಯಾಪಕ ಪ್ರಸಂಜನಂ ಅಂತಂದು ಅನಿಷ್ಟ ಶಬ್ದ ಬರೋದ್ರಿಂದ ಈ ಇಷ್ಟಾಪಾದರವಾದ ವನ್ನಿ ಇದೇಯಂ ಪರ್ವತ ವನ್ನಿ ಏಂ ಪರ್ವತ ನಿರ್ವನ್ನಿ ನಿರ್ಘಟ ಸ್ಯಾತಂಬ ಅತಿವ್ಯಾಪ್ತಿ ಅದು ಬರಂಗಿಲ್ಲ. ಅವನಿಗೆ ಇಷ್ಟಪಾದ ಅದು ಅನಿಷ್ಟ ಯಾಕಾಯ್ತಲ್ಲ, ನಿರ್ಘಟ ಸ್ಯಾತಂಬಲ್ಲೇ ಅನಿಷ್ಟ ಆಗಲಿಲ್ಲ ಅವನಿಗೆ, ನಿರ್ಧೂಮ ಸ್ಯಾತಂಬಲ್ಲೇ ಅನಿಷ್ಟ ಆಯ್ತು. ಯಾಕಂದ್ರೆ ಅದು ಪ್ರತ್ಯಕ್ಷ ಕಾಣಿಸ್ತಿರ್ತದೆ, ಘಟ ಅಲ್ಲಿ ಕಾಣಿಸ್ತಾ ಇಲ್ಲ, ಘಟ ಭಾವನ ಅದಲ್ಲ. ಅಂಗೀಕಾರ ಮಾಡಿದ್ದಕ್ಕೆ ಅವನಿಗೆ ಅಲ್ಲಿ ಇಷ್ಟಪಾದನ ತಂದು ಇದು ಮಾಡಿ ಕೊಟ್ಟಿರ್ತೀವಿ ನಾವು. ನಾಳೊಂದು ಗಡಿ ಇಟ್ಟು ಎದುರು ಕೂಡಿಸ್ತೀನಿ ನಾನು. ನಿರ್ಘಟ ಸ್ಯಾತಂದ್ರೆ ಗಡಿ ಕಾಣಿಸ್ತೀನಿ ನನಗೆಲ್ಲೊಂದು ಅಲ್ಲಿ ಪರ್ವತದೊಳಗೆ ಗಡಿ ಇಟ್ಟಿದ್ದಪ್ಪ. ಅದು ಅವಲ್ಲಿ ಅಂಗೀಕಾರ ಮಾಡಿಲ್ಲ ಅಂದ್ರೆ ಇಲ್ಲಿ ಏನು ಅಂಗೀಕಾರ ಮಾಡಿಲ್ಲ ಅಲ್ರಿ ಅವನಿಗೆ ಇಲ್ಲ ಅಂತ ಅನ್ನೋದು ನನಗೇನು ಇಷ್ಟ ಅನ್ನೋದು ಎಲ್ಲನ್ವಯ ಮಾಡಬೇಕು ಅದು ಹೇಳಿ ಅನಿಷ್ಟ ಅನ್ನೋದೇ ಬೇಡ. ಆಯ್ತು ನಾನು ಇದು ಗೊತ್ತಾಯ್ತಾರ, ಗಡಿಗೆ ಬೇಡ ಅಂತಂದ್ರಿ ಬೇಡ ಅನ್ನವ, ನಾನು ಅನಿಷ್ಟನೇ ಅನ್ನವ, ಅನಿಷ್ಟ ಇಲ್ಲ ಅನ್ನವ, ಇಷ್ಟನೇ ಅನ್ನವ. ನೀವು ಗಡಿಗೆ ಕಾಣಿಸೋ ಗಡಿಗೆ ಇಲ್ಲ ಅಂದ್ರೂ ಇಲ್ಲ ಅಂದ್ಬಿಟ್ಟವ. ಅವನಿಗೇನು ಅವನಿಗೇನು ಹೇಳ, ಅವನಿಗೆ ತೊಂದರೆ ಇಲ್ಲ ಅಂದ್ರೆ ಈ ಧೂಮನ ಅಂಗೀಕಾರ ಮಾಡೋಣ ಅಂತಕೊಂಡು ಧೂಮಾಗ್ನಿಗಳಿಗೆ ಸಾಧ್ಯ ಸಾಧನ ಭಾವವನ್ನು ಮಾಡಿರ್ತೀವಿ. ಘಟಕ್ಕೂ ಅದಕ್ಕೆ ಸಾಧನಾನುಮಾನದಲ್ಲಿಯೇ ತರ್ಕ ಬರೋದು. ಅಗ್ನಿಗೆ ಮತ್ತು ಘಟಕ್ಕೂ ವ್ಯಾಪ್ತಿ ಇಲ್ಲ, ಅದಕ್ಕೆ ಅದು ಅಲ್ಲಿ ನಾವು ನಿರ್ಘಟ ಅಂತಂದಾಗ ನಮಗೆ ಇದು ಇಲ್ಲ ಅಂತ ನಾವು ಅದು ಧೂಮಕ್ಕೂ ಅಗ್ನಿಗೆ ವ್ಯಾಪ್ತಿ ಇರೋದ್ರಿಂದ ಅಲ್ಲಿ ಧೂಮ ಅಂಗೀಕಾರ ಮಾಡೋದ್ರಿಂದ ವನ್ಯಭಾವ ಹೇಳಿ ಬರಂಗಿಲ್ಲ ಬಂದಿದೆ ಅಂತ ನಾವು ಸಾಧ್ಯ ಸಾಧನ ಭಾವ ಎದಕ್ಕೆ ಹೇಳಿದ್ವಿ ಅಲ್ಲಿ ಅನಿಷ್ಟ ಆಗುತ್ತೆ. ಅಲ್ಲಿ ಅನಿಸ್ತದೆ. ಸಾಧ್ಯ ಸಾಧನ ಭಾವ ಹೇಳೋದಕ್ಕೆ ಅನಿಸ್ತದೆ. ಆ ಅನಿಷ್ಟ ಸಂಬಂಧ ಅದು ಇವನಿಗೆ ಇದಾಗ್ತದೆ ಅಂತೇಳಿ ಅಲ್ಲಿ ಅದು ಅನಿಷ್ಟ ಪದ ಬೇಕೇ ಬೇಕು ಅಂತ ತಿಳ್ಕೊಂಡು. ಇನ್ನು ವ್ಯಾಪ್ಯ ಅಂಗೀಕಾರ ಅನಿಷ್ಟ ಪ್ರಸಂಜನಂ ತರ್ಕ ಅಂತಷ್ಟೇ ಹೇಳ್ತೀವಿ. ಅಂದರೆ ಇದನ್ನು ವ್ಯಾಪಕ ಪದ ತೆಗೆದುಬಿಡ್ತೀವಿ. ವ್ಯಾಪಕ ಪದ ಪರಿತ್ಯಾಗ ಏನಾಗ್ತದೆ ಅಂತಂದ್ರೆ ಇಡೀ ಅಯಂ ನಿರ್ವನ್ಯ ಸ್ಯಾತ್ ತರ್ಹಿ ವೃಕ್ಷರಹಿತ ಸ್ಯಾತ್ ಅಂತಕೊಂಡು ಇದು ಮಾಡಿದರೆ ಯದಿ ಅಯಂ ನಿರ್ವನ್ಯ ಸ್ಯಾತ್ ತರ್ಹಿ ವೃಕ್ಷರಹಿತ ಸ್ಯಾತ್ ಅನಿಷ್ಟಾಪಾದನ ವ್ಯವಚ್ಛೇದಾಯ ವ್ಯಾಪಕಸ್ಯ ಇತ್ತು. ವ್ಯಾಪಕ ಅಂತಕೊಂಡು ನಾವು ಹೇಳ್ತೀವಿ ಅಂತ. ಅಂದರೆ ನಾ ಏನು ತಿಳ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಈಗ ಅದು ಪರ್ವತವು ನಿರ್ವನ್ಯ ಆಗಿತ್ತಂತ ಅಂದರೆ ಅಗ್ನಿ ಇರಲಿಲ್ಲ ಅಂತಂದರೆ ಅಲ್ಲಿ ವೃಕ್ಷನೂ ಇರಬಾರ್ದಾಗಿತ್ತು ಅಂತಲ್ಲಿ ಇದನ್ನು ಕೊಟ್ಟಂಗೆ ಆಗ್ತದೆ ಇರೋದು. ಆದರೆ ಅಲ್ಲಿ ವೃಕ್ಷಗಳು ಇಲ್ಲದೆ ಹೋಗಲಿ, ವೃಕ್ಷಗಳು ಅಂತಂದ್ರೆ ವೃಕ್ಷದ ಅಲ್ಲಿ ವೃಕ್ಷಗಳ ಅಲ್ಲಿ ವೃಕ್ಷರಹಿತ ಅಂತಂದ್ರೆ ಏನು ಅರ್ಥ ಆಗ್ತಂದ್ರೆ ವೃಕ್ಷರಹಿತ ಸ್ಯಾತ್ ಅಂತ ಅಂತೀರಿ. ಅಂದ್ರೆ ವೃಕ್ಷರಹಿತ ಅಂದ್ರೆ ವೃಕ್ಷ ನಾವು ವ್ಯಾಪಕ ಪದ ಬಿಟ್ಟಿವಿ, ವ್ಯಾಪಕ ಬಂದ್ಬಿಡ್ತೀವಿ. ಹೌದು, ಅನಿಷ್ಟ ಇಷ್ಟಿ, ಹೌದು, ಅನಿಷ್ಟ ಇಷ್ಟಿನಾಗ ಅನಿಷ್ಟ ಆಗಿದೆ, ಅದೇನು ಸಂಬಂಧ ಇಲ್ಲ. ಅದು ನಾವು ಮತ್ತೆ ಅದಕ್ಕೆ ಬರಬೇಕು. ಮತ್ತೆ ವ್ಯಾಪ್ಯ ವ್ಯಾಪಕ ಭಾವ ವೃಕ್ಷಕ್ಕೂ ಮತ್ತು ಅದಿನೂ ಅದೇನು ಅಂತ ವ್ಯಾಪಕ ಶಬ್ದ ಅಲ್ಲ, ವ್ಯಾಪಕ ಶಬ್ದ ಇಡೋದ್ರಿಂದ ವೃಕ್ಷಕ್ಕೂ ವೃಕ್ಷರಹಿತತ್ವಕ್ಕೂ ಮತ್ತು ಅಗ್ನಿಗೂ ಅಗ್ನಿಭಾವಕ್ಕೂ ಅಗ್ನಿಭಾವ ವ್ಯಾಪ್ಯ ಭಾವ ಅಂತ ಇರಂಗಿಲ್ಲ ಆ ಥರ. ಆದ್ರೆ ಇಷ್ಟು ಅಂದ್ರೂ ಅವ ಏನಂತಾರೆ ನ ತು ವ್ಯವಚ್ಛೇದ. ಯಾಕೆ ವೃಕ್ಷರಹಿತತ್ವಾದೇಹೇ ಅವ್ಯಾಪಕತ್ವ ಅಂತಂತ. ಅವ್ಯಾಪಕತ್ವ ನೈ ವೃಕ್ಷರಹಿತತ್ವ ಕಸ್ಯ ಅವ್ಯಾಪಕಂ ಸಂಭವತಿ. ಅಂದರೆ ವೃಕ್ಷರಹಿತತ್ವ ಯಾವುದಕ್ಕೂ ಅವ್ಯಾಪಕ ಆಗಲಿ ಸಾಧ್ಯ ಇಲ್ಲ ಅಂತ ನೀವು ಹೆಂಗೆ ಇದನ್ನ ಅತಿವ್ಯಾಪ್ತಿನ ಪರಿಹಾರ ಮಾಡ್ತೀರಿ ಅಂತ ನಾವು ಪ್ರಶ್ನೆ ಮಾಡಿದರೆ, ನೈ ವೃಕ್ಷರಹಿತತ್ವ ಕಸ್ಯ ಅವ್ಯಾಪಕಂ ಸಂಭವತಿ ಅಂತ. ವೃಕ್ಷರಹಿತತ್ವ ಕಸ್ಯಾಪಿ ನಹಿ ವ್ಯಾಪಕಂ ನೈ ವ್ಯಾಪಕಂ ನೈ ವ್ಯಾಪಕಂ ಅವ್ಯಾಪಕ ಆಗುತ್ತೆ. ನೈ ವ್ಯಾಪಕಂ ಸಂಭವತಿ, ನೈ ವ್ಯಾಪಕಂ ಸಂಭವತಿ. ವ್ಯಾಪಕ ಅವ್ಯಾಪಕ ಮತ್ತು
ಕಸ್ಯ ನಮಗೇನು ಬಂದು ಬರ್ಕೊಂಡಿದ್ದಲ್ಲ ಕಸ್ಯ ಅವ್ಯಾಪಕ ಅಂತ ಬರ್ಕೊಂಡಿದ್ದಾನು ಏನು ಅದೇನಂತ ಇದು ನೆನಪಿಲ್ಲ ಅಂದರೆ ನಮ್ಮ ಆಚಾರ್ಯ ಪ್ರಿಂಟ್ ಮಾಡಿ ನೋಡಿ ಅದಕ್ಕೆ ತದ್ವಾರ ವ್ಯಾಪಸ್ಯ ಅಂಗೀಕಾರ ಅಂತಿಕೊಂಡು ವ್ಯಾಪ್ತವನ್ನು ಅಂಗೀಕಾರ ಮಾಡಬೇಕು ಅಂತಿಕೊಂಡು ಅಲ್ಲಿ ಶಬ್ದ ಹಾಕೋದ್ರಿಂದ ಈ ಇದರೊಳಗಿಂದ ವರ್ಡ್ ಅದು ಇಂಪಾರ್ಟೆಂಟ್ ಆಗ್ತದೆ ಗೊತ್ತಾಗ್ತದೆ. ಇನ್ನು ಇಷ್ಟಾದ್ರೂ ಅವೇನಂತಾನೆ ಇಷ್ಟಾದರೂ ನಿಮ್ಗೆ ಅತಿವ್ಯಾಪ್ತಿ ಪರಿಹಾರ ಹೆಂಗೆ ಆಗ್ತದೆ? ಯಾಕೆಂದ್ರೆ ವೃಕ್ಷರಹಿತತ್ವ ಇದು ಯಾವುದಕ್ಕೂ ವ್ಯಾಪಕ ಆಗಿಲ್ಲ. ಯಾವುದಕ್ಕೂ ವ್ಯಾಪಕ ಆಗಿಲ್ಲ ಅಂತಂದ್ರೆ ನೀವು ಈ ವ್ಯಾಪ್ಯಸ್ಯ ಅಂಗೀಕಾರ ಅಂತ ವ್ಯಾಪಕ ಶಬ್ದ ಇರೋದ್ರಿಂದ ಈ ವೃಕ್ಷರಹಿತತ್ವಕ್ಕೂ ನೀವು ಹೆಂಗೆ ನೀವು ಇದನ್ನು ಪರಿಹಾರ ಮಾಡ್ತೀರಿ? ಅದಕ್ಕೆ ಇದು ಇಲ್ಲಲ್ಲ ಅಂತಂದರೆ ಅದಕ್ಕೆ ಒಂದು ನಾವು ಉದಾಹರಣೆ ಕೊಡ್ತೇವೆ. ಏನು ಉದಾಹರಣೆ ಕೊಡ್ತೀವಿ? ಪಿತುಧನಂ ಪುತ್ರೋ ಗ್ರಹ್ಯ ಇತ್ಯತ್ರ ಪುತ್ರಶಬ್ದಸ್ಯ ತತ್ಪುತ್ರ ಪರ್ಯವಸಾನ. ಅವನ ಮಗನೇ ಅಂತ ಹೇಳ್ತೀವಿ ಹೊರತು ಮತ್ತೆ ಯಾರ್ದ ಮಗ ಅಂತ ತಂದೆ ಮಗನ ತಗೊಳ್ಳಿ ಅಂತಂದ್ರೆ ಅವನ ಮಗನೇ ಅಂತ ಹೇಳ್ತೀವಿ. ಹಂಗೆ ಇಲ್ಲಿ ವ್ಯಾಪ್ಯ ಅಂಗೀಕಾರೇ ಅವು ಶಬ್ದಗಳಿಂದ ವ್ಯಾಪಕ ಪ್ರಸಂಗನ ಮಿಥ್ಯತ್ರಾಪಿ ಏನು ಮಾಡಿದ್ವಿ ವ್ಯಾಪಕ ಶಬ್ದಸ್ಯ ತದ್ವ್ಯಾಪಕೇ ಪರ್ಯವಸಾನ ಆಗ್ತಾ ಹೊರತು ಬೇರೆ ಅದಕ್ಕೆ ಪರ್ಯವಸಾನ ಆಗಂಗಿಲ್ಲ ಅಂತಕೊಂಡು ಇಲ್ಲಿ ಹೆಂಗಲ್ಲಿ ತೋರಿಸಿದ್ರು. ವ್ಯಾಪಕ ಶಬ್ದ ಅಂದರೆ ವ್ಯಾಪಕ ಶಬ್ದ ಇಡೋದ್ರಿಂದ ನೀವು ಇದನ್ನು ಇಷ್ಟಾದ್ಮೇಲೆ ಅವಂತರ ಇದು ಅನುಮಾನ ಮತ್ತು ತರ್ಕ ಎಲ್ಲೂ ಆಲ್ಮೋಸ್ಟ್ ಮತ್ತು ಅದರಲ್ಲಿ ಮತ್ತು ತರ್ಕ ಮತ್ತು ಅನುಮಾನ ಅಂತ ಯಾಕೆ ಎರಡು ಮಾಡಿದಿರಿ ಅಂತಂದ್ರೆ ಅಂದರೆ ತರ್ಕ ಮತ್ತು ಅನುಮಾನ ಇದು ಅದರೊಳಗೆ ಅಂತರ್ಭಾವ ಹೆಂಗೆ ಮಾಡಿದ್ರಿ? ಯಾಕಂದ್ರೆ ತರ್ಕವನ್ನು ಅನುಮಾನದಲ್ಲಿ ಅಂತರ್ಭಾವ ಯಾಕೆ ಬದಲಿದ್ದೀರಿ ಅಂತಂದರೆ ಎರಡೂ ಕಡೆಯೂ ವ್ಯಾಪ್ತಿನೇ ವ್ಯಾಪಕ ಪದಕ್ಕೆ ಇಲ್ಲ ಆಯ್ತು ವ್ಯಾಪಕ ಮುಗಿತು. ಅಂದರೆ ಅದರಿಂದ ಏನಾಯಿತು ಈ ನಾವು ಏನು ಇದು ಲಕ್ಷಣ ಮಾಡಿದ್ವಿ ಏನು ಲಕ್ಷಣ ವ್ಯಾಪ್ಯಸ್ಯ ಅಂಗೀಕಾರೇ ಅನಿಷ್ಟ ವ್ಯಾಪಕ ಪ್ರಸಂಗನ ತರ್ಕ ಅಂತ ಏನು ನಾವು ಮಾಡಿವಿ. ಪ್ರತಿಯೊಂದು ಶಬ್ದಗಳು ಅದರಲ್ಲಿ ಇದ್ದದ್ದು ಸಾರ್ಥಕನೇ ಅವ ಅಂತ ತಗೊಂಡು ನಾವು ತೋರಿಸ್ರಿ ಅಂತ ಒಂದೊಂದು ಶಬ್ದ ತೆಗೆದ್ರೆ ಎಲ್ಲೆಲ್ಲಿ ನಮ್ಗೆ ಅನುಪತ್ತಿ ಬರ್ತದೆ ತಗೊಂಡು ತೋರಿಸಿ ಅದನ್ನು ಆ ಲಕ್ಷಣವನ್ನು ನಾವು ಸಮರ್ಥನೆ ಮಾಡಿದ್ವಿ. ಈಗ ಅದಾದಮೇಲೆ ಈ ಅನುಮಾನ ಮತ್ತು ತರ್ಕವನ್ನು ನೀವು ಅನುಮಾನದಲ್ಲಿ ಅಂತರ್ಭಾವ ಮಾಡಿರ್ತೀರಿ. ಹೆಂಗೆ ಮಾಡ್ತೀರಿ? ಯಾವ ಇದರಲ್ಲಿ ಮಾಡ್ತೀರಿ ಅಂತಂದರೆ ಅಲ್ಲೇ ಎರಡೂ ಕಡೆ ನಾವು ವ್ಯಾಪ್ತಿ ವಲಯನೇ ನಾವು ಅದರ ಜ್ಞಾನ ಬರ್ತದೆ ಅದರಿಂದ. ಹೀಗಾಗಿ ಅದನ್ನು ನಾವು ಅದರೊಳಗೆ ಅಂತರ್ಭಾವ ಮಾಡ್ಬೋದು ಅಂತ ಏನು ಅಲ್ಲೇ ಇನ್ನು ಇಷ್ಟಾದಮೇಲೆ ತರ್ಕ ಯಾವುದಕ್ಕೆ ನಾವು ತರ್ಕ ಅನ್ಬೇಕು? ತರ್ಕ ಯಾವುದಕ್ಕೆ ಅನ್ಬೇಕು? ಅದರೊಳಗೆ ಏನು ಅಂಗಗಳಿರಬೇಕು ಅಂದರೆ ಅದು ತರ್ಕ ಆಗ್ತದೆ ಅಂತಿಕೊಂಡು ಪಂಚಾಂಗದ 5 ಅಂಗಗಳನ್ನು ಕೊಟ್ಟರು. ಆ ಒಂದೊಂದು ಅಂಗದ ಏನು ಅದರ ಅರ್ಥ ಅಂತ ಇಷ್ಟು ಹೇಳಿ ನಾವು ಮುಗಿಸ್ತೇನೆ. ನಾವು ಮಾಡ್ತೀವಿ ಅಲ್ಲಿ ಪಂಚಾಂಗ ಏನ್ರಿ ಪಂಚಾಂಗ ಆಪಾದಕಸ್ಯ ಆಪಾದ್ಯನೇ ವ್ಯಾಪ್ತಿ. ನಾವು ಉಳಿತ ಪದ್ಧತಿ ಆಪಾದಕಸ್ಯ ಆಪಾದ್ಯನೇ ವ್ಯಾಪ್ತಿ ಅಂತಂದು ಏನದ ಇಲ್ಲಿ ಇದು ಇದ್ದಿದ್ದಿಲ್ಲ ಅಂತಂದ್ರೆ ಅದು ತರ್ಕ ಆಗಿಲ್ಲ ಅಂತ. ಹೆಂಗೆ ಅಂತಂದ್ರೆ ಇದು ಘಟೋ ಹತ್ರ ಸ್ಯಾತ್ ತರಿ ಪಟೋಪಿ ಸ್ಯಾತ್ ಅಂತ ತಿಳ್ಕೊಂಡು ನಾವು ಯಾರು ತರ್ಕ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಆಪಾದಕಕ್ಕೂ ಮತ್ತು ಆಪಾದ್ಯಕ್ಕೂ ವ್ಯಾಪ್ತಿನೇ ಇಲ್ಲ. ಹೀಗಾಗಿ ಅದು ಇದ್ರೆ ಇರ್ಬೇಕು ಅಂತೇನು ಇಲ್ಲೇ ವ್ಯಾಪ್ತಿಲ್ಲ. ಹೀಗಾಗಿ ಇದು ಇರಬೇಕು ಅಂದರೆ ಇದು ಒಂದು ಅಂಗ, ತರ್ಕದ ಒಂದು ಅಂಗ. ಇನ್ನು ಎರಡನೇದು ಪ್ರತಿತರ್ಕೇಣ ಅಪ್ರತಿಘಾತ ಅಂತಕೊಂಡು ಎರಡನೇ ಅಂಗ. ಈ ಎರಡನೇ ಅಂಗ ಏನು? ಯದಿ ಶಬ್ದೋ ನಿತ್ಯ ಸ್ಯಾತ್ ತರ್ಹಿ ಅಶ್ರಾವಣ ಸ್ಯಾತ್ ಅಂತಕೊಂಡು ಇದು ಮಾಡಿದರೆ ಯದಿ ಶಬ್ದೋ ಅನಿತ್ಯ ನ ಸ್ಯಾತ್ ತರ್ಹಿ ಕೃತಕೋಪಿ ನ ಸ್ಯಾತ್ ಅಂತಕೊಂಡು ಪ್ರತಿತರ್ಕ ಮಾಡ್ಬೋದು. ಪ್ರತಿತರ್ಕ ಅಪರಾಧ ಆಗುತ್ತೆ, ಪರಾಧ ಆಗ್ತದೆ. ಹೀಗಾಗಿ ಇದನ್ನು ನಿವಾರಣೆ ಮಾಡಲಿಕ್ಕೆ ನಾವು ಪ್ರತಿತರ್ಕೇಣ ಅಪ್ರತಿಘಾತ ಹಂಗೆ ಇತ್ತು ಆ ತರ್ಕದ ಲಕ್ಷಣ ತರ್ಕದ್ದು ರಿಕ್ವೈರ್ಮೆಂಟ್ ಹೇಳ್ತಾರೆ. ಇನ್ನು ಮೂರನೇದು ಆಪಾದ್ಯಸ್ಯ ಅನಿಷ್ಟತ್ವ ಇನ್ನೊಂದು ಅಂಗ. ಏನಿದು? ಯದಿ ಧೂಮಸ್ಯ ತರಿ ವನ್ಯಸ್ಯ ಅಂತ ಯಾರು ತರ್ಕ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಆಪಾದ್ಯಕ್ಕೆ ಅನಿಷ್ಟತ್ವ ಬರಲಿಲ್ಲ. ಹೀಗಾಗಿ ಅದು ತರ್ಕ ಆಗಿಲ್ಲ. ಅದಕ್ಕೆ ತರ್ಕ ಆಗ್ಬೇಕಂದ್ರೆ ಆಪಾದ್ಯಕ್ಕೆ ಅನಿಷ್ಟತ್ವ ಬರಬೇಕು. ಹೀಗಾಗಿ ಅದು ಅವಾಗ ತರ್ಕ ಆಗ್ತದೆ ಅಂತ ಇದು ಮೂರನೇ ಅಂಗ. ನೀ ಶಾಲೆಗೆ ಹೋಗಲಿಲ್ಲ ಅಂದ್ರೆ ಉಂಡಿ ಕೊಡ್ತೀನಿ ನೋಡು ಅಂದ್ರೆ ಅನಿಷ್ಟ ಆಗೋದಿಲ್ಲ. ಇನ್ನು ನಾಲ್ಕನೇದು ವಿಪರ್ಯಯ ಪರ್ಯವಸಾನ. ವಿಪರ್ಯ ಅಂದರೆ ಪರ್ಯವಸಾನ
ಕರೆಕ್ಟ್ ಆಗ್ಬೇಕು ಅಂದ್ರೆ ಅದು ತರ್ಕ ಆಗ್ತದೆ. ಹೆಂಗೆ ಈಗ ಒಂದು ತರ್ಕ ಹಿಂಗೆ ಮಾಡ್ಬೋದು, ಯದಿ ತೇಜೋಜಾತಂ ಪ್ರಕಾಶಿಕಂ ಸ್ಯಾತ್ ತರ್ಹಿ ಅನುಷ್ಣಂ ಸ್ಯಾತ್ ಅಂತಂದ್ರೆ ಏನು, ಇದು ಒಂದು ತರ್ಕ ಆಗ್ತೇನೋ ಅಂತಂದ್ರೆ ಇದೆಲ್ಲ ಇದನ್ನು ಪರಿಹಾರ ಮಾಡಲಿಕ್ಕೆ ಪರ್ಯವಸಾನ ಮಾಡಬೇಕು ಅನ್ನೋದನ್ನು ನಾವು ತೋರಿಸ್ಕೊಡ್ತೀವಿ. ಇಲ್ಲಾಂದ್ರೆ ಏನಾಯಿತು ಹಿಂಗಾಗ್ತದೆ, ತೇಜಸ್ಸು ಶೀತವಾಗಿದ್ಕೊಂಡು ಅದು ಪ್ರಕಾಶವಾಗದೆ ಹೋಗಲಿ, ಏನು ಬೇಕಾದ ತರ್ಕ ಮಾಡ್ಕೊಂಡು ಹೋಗ್ಬೋದು, ಅದಕ್ಕೆ ಪರ್ಯವಸಾನ ಆಗಬೇಕು ಅನ್ನೋ ದೃಷ್ಟಿಯಿಂದ ಆ ಒಂದು 4ನೇ ಅಂಗವನ್ನು ಇಟ್ಟು. ಇನ್ನು 5ನೇ ಅಂಗ ಪರಸ್ಯ ಅನನುಕೂಲತ್ವ ಅಂತಂದ್ರೆ 5ನೇ ಅಂಗ. ಇದೇನಿದು ಅಂತಂದರೆ ಯದಿ ಶಬ್ದೋ ನಿತ್ಯ ಸ್ಯಾತ್ ತರ್ಹಿ ಕೃತಕೋ ನ ಸ್ಯಾತ್. ಹೆಂಗೆ ಭವತ್ಸ ಕೃತಕಃ ಅತಃ ಅನಿತ್ಯ ಇತ್ಯುಕ್ತೆ ಪರೋವಕ್ತಿ ಯದಿ ಕೃತಕಃ ತರ್ಹಿ ಅನಿತ್ಯ ಏವ ಭವೇತ್ ಘಟಾದೋ ತಥಾ ದೃಷ್ಟತ್ವಾದಿ ಎಂದುಕೊಂಡು ಪರರ ಅನುಕೂಲಸ್ಯ ಮಾಡಿಕೊಳ್ಳಿಕ್ಕೆ ತಗೊಂಡು ಅನನುಕೂಲ ಆಗಬೇಕಂತಕೊಂಡು ಅದರಲ್ಲಿ ನಾವು ಪರಸ್ಯ ಅನನುಕೂಲತ್ವ ಅಂಗ ಹಾಕಿದ್ವಿ. ಈ ಅಂಗ ಹಾಕೋದ್ರಿಂದ ಈ 5 ಅಂಗಗಳು ಒಂದು ತರ್ಕದಲ್ಲಿ ಇದ್ದರೆ ಮಾತ್ರ ಅದು ತರ್ಕ ಅಂತ ಆಗ್ತಾ ಹೊರತು ಯಾವುದೇ ಒಂದು ಅಂಗ ಇರಲಿಲ್ಲ ಅಂತಂದರೆ ತರ್ಕ ಆಗಲಿ ಸಾಧ್ಯ ಇಲ್ಲ ಅಂತಕೊಂಡು ಒಂದು ಇದನ್ನು ಪ್ರಮಾಣ ಸಂಗ್ರಹದಲ್ಲಿ ನಮ್ಮ ಎಲ್ಲ ಪುಸ್ತಕ ಅದು ನಮ್ಮಂಥವ್ರಿಗೆ ಅಗದಿ ಸರಳವಾಗಿ ತಿಳಿಯಾಗಿ ಕನ್ನಡ ಅನುವಾದ ಮಾಡ್ಯಾರ. ಮತ್ತು ಸಂಸ್ಕೃತ ಹೇಳ್ತಾರೆ, ನಮ್ಮ ಆಚಾರ್ಯವ್ರಿಗೆ ಹೇಳ್ತಾರೆ, ಅದನ್ನು ನಾವು ಎಷ್ಟು ತಿಳ್ಕೊತೀವಿ ಅದರ ಅರ್ಧ ತಿಳ್ಕೊತೀವಿ ಅರ್ಥ ಬಿಡ್ತೀವಿ. ಆಮೇಲೆ ಅದನ್ನು ಅವ್ರ ಮುಂದೆ ಹೇಳಿ ಹೋಗ್ತೀವಿ, ನೀವು ಕರೆಕ್ಟ್ ಆಗ್ತಾರೆ, ಮತ್ತು ನಮಗೆ ಟೆನ್ಷನ್ ಆಗ್ಬೋದು, ಎಲ್ಲ ತಪ್ಪಾಗ್ತಾರೆ. ಏನೋ ಒಂದು ಪ್ರಯತ್ನ ಮಾಡ್ತೀವಿ ಸರ್. ಅಂದರೆ ಇದು ಯಾಕೆ ಮಾಡ್ತೀನಿ ಅನುವಾದ ಮಾಡಿ ನಾವು ಏನು ಇದು ತಿಳ್ಕೊಬೋದಿಲ್ಲ. ನನಗೆ ಇದು ಮಾಡೋದ್ರಿಂದ ನಿಮ್ಮಂಥವ್ರ ಮುಂದೆ ಒಪ್ಪಿಸೋದ್ರಿಂದ 10 ಸರ್ತಿ ಅಂದ್ರೆ ಓದೋದಿಲ್ಲ, 10 ಸರ್ತಿ ಓದೋದ್ರಿಂದ ನಮ್ಗೆ ಅದು ತಲೆ ಕೂಡ್ತದೆ. ಆ ಆ್ಯಂಗಲ್ಲಿಂದ ಅನುವಾದ ಮಾಡ್ತೀವಿ ಹೊರತು ಇಲ್ಲಿ ನಮ್ದು ಏನೂ ತೋರಿಸೋದಂತಂದ್ರೆ ಶೂನ್ಯ ನಾಲೆಜ್ ನಮ್ಮ ಹತ್ರ ಏನೇನೂ ಇಲ್ಲ. ಹೀಗಾಗಿ ಇದೇ ರೀತಿ ನಮ್ಗೆ ಆಚಾರ್ಯರು ದಿನನಿತ್ಯ ಪಾಠ ಹೇಳಿ ಎಲ್ಲ ಮಾಡಿ ನಮ್ಗೆ ಅನುಕೂಲ ಮಾಡಿಕೊಡಲಿ ಅಂತ ನೀವು ಆಶೀರ್ವಾದ ಮಾಡೋಕೆ ಬಂದು. ಇನ್ನು ನಮಗೊಂದು ನಮ್ಗೆ ಏನು ಭಾವನೆ ಬರ್ತಂದ್ರೆ, ನಾವು ಸಣ್ಣವರಿದ್ದಾಗ, ನಾನು ನಮ್ಮ ಸಣ್ಣವರಿದ್ದಾಗ ನಮ್ಮ ಮನ್ಯಾಗ ಪಾಠ ಆಗ್ತಿದ್ವಿ ಬೆಳಗ್ಗೆ 5:15ರಿಂದ ಶ್ರೇಯಪ್ಪತ್ತೇನಿತ್ತು ಅಂತ ಸ್ಟಾರ್ಟ್ ಆಗ್ತಿತ್ತು. ಹೊರಗೆ ನಾವು ಹಚ್ಕೊಂಡು ಬರ್ಕೊಂಡಿರ್ತಿದ್ವಿ. ನಮ್ಗೆ ಅದು ಧ್ಯಾನ ಇದ್ದಿಲ್ಲ, ಏನೇನೇನೂ ಇದ್ದಿಲ್ಲ. ಎದ್ದು ಮುಖ ತಗೊಂಡು ಸಾರಿ ಓಡೋಗ್ಬಿಡ್ತಿದ್ವಿ. ಏನೂ ಅದ್ರದ್ದು ಇಟ್ಟು 8-10 ಜನ ಬಂದು ಆ ಸಣ್ಣ ರೂಮ್ನಾಗೆ ಕೂತು ಪಾಠ ಆಗ್ತಿದ್ವು. ನಿತ್ಯ ಪಾಠ ಆಗ್ತಾವೆ. 5 ಗಂಟೆಗೆ ಹೇಳ್ತೀವಿ, ನೀವೇನು ವಿದ್ಯಾರ್ಥಿನೋ ಅಂತ ನಾವು ಬೈತಿದ್ರು. ನಾವು ಹೇಳೋದು ಕೇಳ್ತಿದ್ವಿ. ಅವ್ರು 5ಕ್ಕೆ ಎದ್ದು ತಮ್ಮದು ಇದನ್ನು ಮಾಡ್ಕೊಂಡು ಕೂಡ್ತಿದ್ರು. ಆದರೆ ಒಂದೇ ಒಂದು ನನಗೆ ಏನು ಅನಿಸ್ತದೆ, ನನ್ನ ಹಿಸ್ಟ್ರಿ ನೋಡಿದ್ರೆ ಆಚಾರ್ಯ, ನಾನು ಭಾಳ ಡೇಂಜರ್ ಹಿಸ್ಟ್ರಿ ಇದೆ ನಂದು ಹಿಸ್ಟ್ರಿ. ಆ ಹಿಸ್ಟ್ರಿ ಒಳಗೆ ನೋಡಿದ್ರೆ ನಾನು ಭಾಳ ವಿಚಿತ್ರ ಲೈನಾಗ ಹೋಗಿದ್ದೆ. ಆ ಭಗವದ್ ಅನುಗ್ರಹ ಮತ್ತು ನಮ್ಮ ಅಜ್ಜ ಅವ್ರದ್ದು ಏನು ನಮ್ಮ ಮೇಲೆ ಇದ್ದು ಒಂದು ಕರುಣ ಅಂತಿರೋ ಅಥವಾ ಅದು ಅನುಗ್ರಹ ಅಂತಿರೋ ಅಥವಾ ಅವ್ರ ಮನೆಯಾಗಿದ್ದು ನೈವೇದ್ಯವಾದ ಅನ್ನ ಉಂಡಿ ಅಂತಕೊಂಡು ಏನಾದರೂ ನಮ್ಗೆ ಅದು ಇತ್ತು ಫಲ ಇತ್ತಂದ್ರೆ ಇವತ್ತು ನಾನು ನಿಮ್ಮಂಥವ್ರ ಮುಂದೆ ಒಂದು 2 ಶಬ್ದ ಆಗಬೇಕು ಎಂಬುದರ ಬಂದದ್ದು ನನಗೆ. ಅದು ಪೂರ್ಣ ಅವ್ರದ್ದು ಅನುಗ್ರಹ. ನಮ್ದು ಏನೇನೇನೂ ಇಲ್ಲ. ಯಾಕಂದ್ರೆ ಎಲ್ಲೇ ಹೋಗ್ತಿದ್ದೆ, ನಾನು ಏನೂ ಆಗ್ತಿದ್ದೆ. ಅದರ ಭಗವದ್ ಅನುಗ್ರಹ ಮತ್ತು ಅವ್ರದ್ದು ನನ್ನನ್ನು ಅವ್ರು ತಮ್ಮನ್ನು ಮಗನಾಗಿ ಮಾಡಿಕೊಂಡು ಅವ್ರ ಕಾರ್ಯಗಳನ್ನು ಮಾಡಲಿಕ್ಕೆ ಹೇಳಿದ್ದು ಅದು ಲೈನ್ನಾಗಿ ತರಬೇಕಂತೆ ಅವ್ರಿಗೆ ಅದು ಗ್ಯಾರಂಟಿ ಇತ್ತು. ಒಂದು ದಿವಸ ನಾನು ಪ್ರಶ್ನೆ ಮಾಡಿದ್ರು ಸರ್, ಏನಂದ್ರೆ ನೀನು ನಾಸ್ತಿಕ ಇದೆಯೇನೋ ಅಂತ ಕೇಳಿದೆ ನಾನು ಊಟ ಕೂತಿದ್ವಿ, ಕೃಷ್ಣ ರಂಗ ನಾಸ್ತಿಕ ಏನೋ ಅಂತ ಕೇಳಿದೆ ನಾನು. ಅದಕ್ಕೆ ಒಂದು ಪ್ರಶ್ನೆ ಕೇಳಿದೆ ನಾನು, ನೀನು ನಾಸ್ತಿಕ ಇದ್ಯಾವುದಿಲ್ಲೋ ಮಾತಾಡ ನೋಡಪ್ಪ, ನಾನು ಸಾಯ್ತೀನಿ, ನೀನು ಸಾಯ್ತೀನಿ ಒಂದು ದಿವಸ, ಯಾರು ಚಿರಂಜೀವ ಸತ್ತ ಮೇಲೆ ಸಪೋಸ್ ದೇವರಿದ್ದ ಅಂತ ಫಾಯ್ದಾ ಯಾರಿಗೆ? ನಾನು ನಂಬಿನ ನನ್ನ ಫಾಯ್ದಾ, ನೀನು ನಂಬಿಲ್ಲ ನಿನಗೆ ಗೊತ್ತು ಲಾಸ್. ಆದರೆ ನಿನ್ನ ಕೇಸ್ ದೇವ್ರು ಇಟ್ಟಿದ್ದಿಲ್ಲ ಅಂತ ಅದು ನನಗೂ ಏನು ಪ್ರಾಬ್ಲಮ್, ನಿನಗೂ ಏನು ಪ್ರಾಬ್ಲಮ್. ಸಿಂಪಲ್ ಲಾಜಿಕ್ ಕೊಟ್ಟರು, ಯುಕ್ತಿ ಕೊಟ್ಬಿಟ್ರು. ನಾನು ಅದು ಯುಕ್ತಿ ನನಗೆ ಚುಚ್ಚಲಿಕ್ಕೆ ಅಂದ್ರೆ ನಾ ಅಷ್ಟು ಪೂರ್ಣ ನಾಸ್ತಿಕವಾಗಿ ಇದ್ದಿಲ್ಲ, ಬಟ್ ವಿಚಾರಗಳು ಭಾಳ ಬರ್ತಿದ್ದೆ. ಆಮೇಲೆ ಯಾವಾಗ ಪಾಠ ಪ್ರವಚನ ಕೇಳ್ಬೋದು ಹೊಂಟಿ ಮೌಲ್ಯಾಚಾರ ಹತ್ರಾಗಲಿ ಇವರೆಲ್ಲ ನೋಡ್ಲತ್ರ ಹೋಗೋದು ಟೀಕಾರ ನಾವು ಏನೇನು ಪ್ರಶ್ನೆ ಕೇಳ್ಬೋದು ಬರ್ತಿದ್ವಿ. ಎಲ್ಲ ಪ್ರಶ್ನೆಗಳನ್ನು ತೊಳೆದು ಹಾಗೆ ನೋಡಂತ ನಮ್ಗೆ ಅನಿಸ್ತಿರ್ತೀವಿ. ಬರೀ ಪಾಠ ಕೇಳೋದ್ರಿಂದ ಅದು ಜ್ಞಾನ ಅಂತ ಬಿಟ್ಬಿಡ್ಲಿ. ಹೀಗಾಗಿ ನಮ್ಗೆ ಏನೇ ಇವತ್ತು ಅನುಗ್ರಹ, ಏನೇ ಇವತ್ತು ಏನೋ ಆಗ್ತಿದ್ರು ನಮ್ಮ ಅಜ್ಜನ ಅನುಗ್ರಹ ಅಂತ ತಿಳ್ಕೊಂಡು ನಾನು ನಿಮ್ಗೆ ಸಮರ್ಪಣೆ ಮಾಡ್ತೀವಿ. ಇದನ್ನು ಮಾಡೋದು, ಆಶೀರ್ವಾದ ಮಾಡೋದು.